ಮತ್ತೊಂದು ಕಡೆ ಮೈಸೂರಿನಲ್ಲಿ ಕಂಬಳ ಆಯೋಜನೆಗೆ ಪರ ವಿರೋಧ ಚರ್ಚೆ ನಡೀತಾ ಇದೆ. ನೀವು ಕೂಡ ಅದನ್ನ ಕೆಲ ದಿನಗಳಿಂದ ಗಮನಿಸ್ತಾ ಇದ್ದೀರಾ. ಈ ಚರ್ಚೆ ನಡುವೆನೆ ಮತ್ತೊಂದು ವಿವಾದ ಏನಾಗಿದೆ ಅಂದ್ರೆ, ಆ ದಸರಾ ಕಂಬಳ ಆಯೋಜನೆ ಮಾಡೋದಕ್ಕೆ ಒಂದು ಸ್ಥಳ ಗುರುತು ಮಾಡಿದ್ರಲ್ಲ, ಅಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಿದ್ದಾರೆ. ಮಾಡ್ಲಿ, ಸಮಸ್ಯೆ ಏನು ಅಂತ ಅಂದ್ರೆ, ಸುಮಾರು 30 ಎಕರೆ ಜಾಗದಲ್ಲಿ ಸ್ವಚ್ಛತಾ ಕಾರ್ಯ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿನ ಕೆಲ ಗಿಡ ಮರಗಳನ್ನ ಕಡ್ದಿದ್ದಾರೆ ಎನ್ನುವಂಥದ್ದು ಆರೋಪ. ಕಂಬಳಕ್ಕಾಗಿ ಅನುಮತಿ ಇಲ್ಲದೆ ಮರಗಳನ್ನ ಕಡ್ದಿದ್ದಾರೆ ಅನ್ನುವಂಥದ್ದು ಆರೋಪ. ಯುವಜನ ಸಬಲೀಕರಣ ಇಲಾಖೆಯ ಉಪನಿರ್ದೇಶಕರು ಸೇರಿದಂತೆ 3 ವಿರುದ್ಧವಾಗಿ FIR ಅನ್ನ ಅರಣ್ಯಾಧಿಕಾರಿಗಳು ಇದೀಗ ದಾಖಲಿಸಿದ್ದಾರೆ. ಸುಮಾರು 25 ಮರಗಳನ್ನ ಕಡ್ದಿದ್ದಾರಂತೆ. ಅದರಲ್ಲಿ ಜಾಲಿ ಮರ ಎಲ್ಲ ಇದೆ. ನಾವೇನೇ ಹೇಳ್ಬೋದು, ಜಾಲಿ ಮರ ಅದೇನು ಉಪಯೋಗ ಬರುತ್ತೆ ಮತ್ತೊಂದು ಅಂತ. ಬಟ್ ಅರಣ್ಯ ಇಲಾಖೆ ಪ್ರಕಾರವಾಗಿ ಆ ಮರ ಕಡಿದ್ರೆ ದಂಡನೋ ಶಿಕ್ಷೆನೋ ಇದೆಲ್ಲ ಇದೆ ಅವರ ಆ್ಯಕ್ಟ್ ಪ್ರಕಾರವಾಗಿ. ಜಾಲಿ ಮರನೂ ಕೂಡ ಒಂದು ಮರ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅದನ್ನು. ಸೊ ಆ ಜಾಲಿ ಮರವೂ ಸೇರಿದ ಹಾಗೆ ಉಳಿದಂತೆ ಸುಮಾರು 25 ಮರ ಕಡ್ದಿದ್ದಾರಂತೆ. ಅರಣ್ಯ ಕಾಯ್ದೆ 1963ರ ಸೆಕ್ಷನ್ 25, 33, ಸಬ್ಸೆಕ್ಷನ್ 2, ಸಬ್ಸೆಕ್ಷನ್ 1 ಇದರಡಿ ಎಲ್ಲ FIR ದಾಖಲಾಗಿದೆ. ನಾವು ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ ಸ್ಥಳದಿಂದ, ಬನ್ನಿ ನೋಡ್ಕೊಂಬೋಣ. ವಿಶ್ವವಿಖ್ಯಾತ ಮೈಸೂರು ದಸರಾ 2026ರಲ್ಲಿ ಕಂಬಳ ಬೇಡ ಬೇಕು ಅನ್ನೋ ಚರ್ಚೆ ಶುರುವಾಗಿದೆ. ಪ್ರಮುಖವಾಗಿ ಕಂಬಳ ಬೇಡ ಅನ್ನೋದಕ್ಕೆ ಕಾರಣ ಏನು, ಕಂಬಳ ಆಚರಣೆಯನ್ನು ಮಾಡಲಾಗ್ತದೆ ಮೈಸೂರಿನ ಸಾತ್ತುಗಳಲ್ಲಿ ಸಾಕಷ್ಟು ಇಲ್ಲಿ ಮರಗಳಿವೆ. ಮರಗಳನ್ನು ತೆಗೆದು ಕಂಬಳ ಆಚರಣೆ ಬೇಡ ಅನ್ನೋದು ಪರಿಸರವಾದಿಗಳ ಒಂದು ವಾದ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಸ್ಥಳವನ್ನು. ಸುಮಾರು 30 ಎಕರೆ ಭೂ ಪ್ರದೇಶದಲ್ಲಿರುವಂತಹ ಸಾತ್ತುಗಳಿಯ ಈ ಒಂದು ಜಾಗವನ್ನು ಕಂಬಳದ ಆಚರಣೆಗೆ ರಾಜ್ಯ ಸರ್ಕಾರ ಆಯ್ಕೆಯನ್ನು ಮಾಡಿಕೊಂಡಿದೆ. ಹೀಗಾಗಿ ಒಂದು ವೇಳೆ ಇಲ್ಲಿ ಕಂಬಳ ಆಚರಣೆ ಆಗಬೇಕು ಅಂತ ಹೇಳಿದ್ರೆ ಇಲ್ಲಿರುವಂತಹ ಮರಗಳು ಏನು ನೀವು ನೋಡ್ತಾ ಇದ್ದೀರಾ, ಈ ಮರ ಗಿಡಗಳನ್ನೆಲ್ಲ ತೆಗೆದು ಸಮತಟ್ಟಾದಂತಹ ಪ್ರದೇಶವನ್ನು ಮಾಡಬೇಕಾಗ್ತದೆ. ನೀವು ಕಣ್ಣಾಯಿಸಿದಷ್ಟು ದೂರ ಈ ರೀತಿಯಾದಂತಹ ಮರ ಗಿಡಗಳನ್ನೇ ಕಾಣಸಿಗುವಂಥದ್ದು. ಹೀಗಾಗಿ ಪರಿಸರವಾದಿಗಳಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂಥದ್ದು ಇದೇ ಕಾರಣಕ್ಕೆ. ಅಂದರೆ ಇರುವಂತಹ ಮರ ಗಿಡಗಳನ್ನು ತೆಗೆದು ಕಂಬಳ ಆಚರಣೆಯ ಅವಶ್ಯಕತೆ ಏನಿದೆ ಅಂತೇಳಿ ಹೀಗಾಗಿ ಅವರು ಧ್ವನಿ ಎತ್ತಿರುವಂಥದ್ದು. ಸೊ ಮರ ಗಿಡಗಳನ್ನು ಕಡಿಯೋದು ಬೇಡ, ಕಂಬಳ ಆಚರಣೆ ಬೇಕಾದರೆ ಬೇರೆ ಸಂದರ್ಭದಲ್ಲಿ ಬೇರೆ ಕಡೆಗಳಲ್ಲಿ ಮಾಡಲಿ, ಆದರೆ ಈ ರೀತಿಯಾದ ಪರಿಸರಕ್ಕೆ ಧಕ್ಕೆಯನ್ನು ತಂದು ಕಂಬಳ ಆಚರಣೆ ಯಾಕೆ ಬೇಕು ಅನ್ನೋದು ಪರಿಸರವಾದಿಗಳ ಪ್ರಶ್ನೆ. ಯಾಕಂದರೆ ಒಂದು ಕಡೆ BJP ಕಾಂಗ್ರೆಸ್ಸಿಗರ ಮಾತು ರಾಜಕೀಯ ಪ್ರೇರಿತವಾಗಿದ್ದರೆ ತಜ್ಞರ ಅಭಿಪ್ರಾಯಗಳನ್ನು ಸಂಗ್ರಹಿಸಬೇಕಾಗ್ತದೆ. ಯಾಕಂದರೆ ಪರಿಸರವಾದಿಗಳಿಂದ ಈಗ ತೀವ್ರ ವಿರೋಧ ವ್ಯಕ್ತವಾಗಿರುವಂಥದ್ದು. ಮತ್ತೊಂದು ಕಡೆ ಈ ದಸರೆಯ ಪರಂಪರೆ ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡಿರುವಂಥವ್ರದ್ದು. ಈ ಒಂದು ದಸರಾ ಏನಿದೆ ವಿಶ್ವವಿಖ್ಯಾತವಾಗಿರುವಂಥದ್ದು ಮತ್ತು ವಿಶ್ವದ ಎಲ್ಲ ಕಡೆಗಳಲ್ಲೂ ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆ ರಾಜಮನೆತನದ ರಾಜ ಪರಂಪರೆಯನ್ನು ಅಲ್ಲಿಗೆ ಪಸರಿಸುವಂಥ ಕೆಲಸವನ್ನು ಮಾಡಬೇಕು. ಹೀಗಾಗಿ ಮೈಸೂರು ಅಂದರೆ ಅದು ದಸರಾ, ಮೈಸೂರಿನ ಸಂಸ್ಕೃತಿ, ಅದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಇದೀಗ ಕರಾವಳಿಯ ಕಂಬಳ, ಅದು ಕರಾವಳಿಯವರ ಭಾವನಾತ್ಮಕ ವಿಚಾರ ಮತ್ತು ಅಲ್ಲಿನ ಸಂಸ್ಕೃತಿ, ಆ ಸಂಸ್ಕೃತಿಗೂ ಮೈಸೂರು ದಸರೆಗೂ ಎತ್ತಣ ಸಂಬಂಧ. ಹೀಗಾಗಿ ಅವೆರಡನ್ನೂ ಸಹ ಮಿಶ್ರಣ ಮಾಡೋದು ಬೇಡ ಅನ್ನೋದು ಇಲ್ಲಿನ ಮೈಸೂರಿಗರ ಒಂದಷ್ಟು ಅಭಿಪ್ರಾಯವಾಗಿರುವಂಥದ್ದು. ಆದರೆ ರಾಜ್ಯ ಸರ್ಕಾರ ಈ ಎಲ್ಲ ಅಭಿಪ್ರಾಯಗಳಿಗೆ ಮನ್ನಣೆ ಕೊಡ್ತಾ ಅಥವಾ ಪರಿಸರವಾದಿಗಳ ಈ ಒಂದು ಏನು ಮರಗಳನ್ನು ಹನನ ಮಾಡಲಾಗ್ತದೆ, ಮರಗಳನ್ನು ತೆಗೆಯೋದು ಬೇಡ, ಸೊ ಇವೆಲ್ಲವನ್ನು ಹಾಗೆಯೇ ಉಳಿಸ್ಕೊಳ್ಬೇಕು ಅಂತೇಳಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಮನ್ನಣೆ ನೀಡುತ್ತಾ ಇವೆಲ್ಲಕ್ಕೂ ಸಹ ಕಾಲವೇ ಉತ್ತರ ನೀಡಬೇಕಾಗಿದೆ. ಯಾಕಂದರೆ ಈಗಾಗಲೇ ದಸರಾದ ಆಚರಣೆಯ ಸಮಯಗಳನ್ನು ನಿಗದಿ ಮಾಡಲಾಗಿದೆ. ಆಗಸ್ಟ್ 26ರಂದು ಗಜಪಯಣ ಆರಂಭ ಆಗ್ತದೆ. ಕಾಡಿನಿಂದ ನಾಡಿಗೆ ಆನೆಗಳು ಬರ್ತವೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿಯ ಉತ್ಸವ ಈಗಾಗಲೇ ನಿಗದಿಯಾಗಿದೆ. ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಸಾಂಸ್ಕೃತಿಕವಾಗಿ ಈ ಒಂದು ಆಚರಣೆ ಮಾಡ್ತೇವೆ, ವಿಭಿನ್ನವಾಗಿ ವಿಶೇಷವಾಗಿ ಮಾಡ್ತೇವೆ. ಕಳೆದ ಬಾರಿಗಿಂತಲೂ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕಾಗಿ ಕಂಬಳವನ್ನು ಸೇರಿಸಿಯೇ ತೀರ್ತೇವೆ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. BJP ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು, ಪರಿಸರವಾದಿಗಳು ತಮ್ಮ ವಾದವನ್ನು ಮುಂದಿಟ್ಟಿರುವಂಥದ್ದು. ಈ ಎಲ್ಲ ಚರ್ಚೆಗಳು, ಇವೆಲ್ಲ ವಾದ ವಿವಾದಗಳ ನಡುವೆ 2026ರ ದಸರೆಯಲ್ಲಿ ಕಂಬಳ ಇರುತ್ತಾ ಇಲ್ವಾ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಮೈಸೂರು.